ಮುಳುಬಾಗಿಲಿನ ಧರ್ಮರಾಜರ ಪಾಳ್ಯದಲ್ಲಿ ಶ್ರೀ ವಿಶ್ವಮಾತೆ ಶ್ರೀ ದ್ರೌಪದಮ್ಮನವರ 120ನೇ ವರ್ಷದ ಅದ್ಧೂರಿಯ ಹೂವಿನ ಕರಗ ಮಹೋತ್ಸವ ಕಾರ್ಯಕ್ರಮವನ್ನು ಅಪಾರ ಭಕ್ತಾದಿಗಳ ನಡುವೆ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಕರಗ ಮಹೋತ್ಸವದ ನಿಮಿತ್ತ ಸಮಾಜ ಸೇವಕ ಶಾಂಭಯ್ಯನವರ ನೇತೃತ್ವದಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಡೆದ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿ ನಡೆದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡರು. ಇದೇ ಸಂದರ್ಭದಲ್ಲಿ ಕರಗ ಮಹೋತ್ಸವದ ಮುಖಂಡರುಗಳು ಹಾಗೂ ಸಮಾಜ ಸೇವಕ ಶಾಂಭಯ್ಯನವರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಮುಳುಬಾಗಿಲು ತಾಲೂಕಿನ ಮುಳುಬಾಗಿಲು ಕ್ಷೇತ್ರದ ಮುಳುಬಾಗಿಲು ಗ್ರಾಮದಲ್ಲಿ ಶ್ರೀ ದ್ರೌಪದಮ್ಮ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ 120ನೇ ವರ್ಷದ ಕರಗ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಗ್ರಾಮಸ್ಥರು ಬಂದು ಆ ಕರಗ ಮಹೋತ್ಸವನ್ನ ನೋಡಿ ಕಣ್ತುಂಬಿ ಆ ತಾಯಿ ಆಶೀರ್ವಾದವನ್ನ ಪಡೆದು ಆರೋಗ್ಯ ಭಾಗ್ಯ ನೀಡಲಿ ಆ ತಾಯಿ. ಮತ್ತೆ ಎಲ್ಲ ಮುಳುಬಾಗಿಲು ಕ್ಷೇತ್ರದ ಜನಗಳಿಗೆ ಈಗಾಗಲೇ ನಮ್ಮ ಅಣ್ಣವ್ರು ಹೇಳ್ದಂಗೆ ನನ್ನ ಜೀವ ಇರೋವರೆಗೂ ಈ ಒಂದು ಗ್ರಾಮದಲ್ಲಿ ಈ ಕರಗ ಮಹೋತ್ಸವಕ್ಕೆ ಆರ್ಕೆಸ್ಟ್ರಾವನ್ನ ನಾವೇ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದು ಖಂಡಿತವಾಗಿ ಈಗಾಗಲೇ ನಮ್ಮ ಕರಗ ಈಗಾಗಲೇ ನಮ್ಮ ಸ್ಟೇಜ್ನ ಮುಂಭಾಗಕ್ಕೆ ಬರಲಿದೆ. ಎಲ್ಲ ಈ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಆ ಕರಗ ಮಹೋತ್ಸವನ ನೋಡಿ ಕಣ್ತುಂಬಿಸ್ಕೊಂಡು ಆರಾಧಿಸಬೇಕು ಮತ್ತು ಆಶೀರ್ವಾದ ಪಡಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ದ್ರೌಪದಮ್ಮ, ಜೈ ಕರಗದಮ್ಮ. ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಈ ಒಂದು 120ನೇ ಮುಳುಬಾಗಿಲು ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗಕ್ಕೆ ಆಗಮಿಸಿರುವ ಎಲ್ಲಾ ಭಕ್ತಾದಿಗಳಿಗೂ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಸಾಂಬಯ್ಯನವರು ಸಮಾಜ ಸೇವಕರು ಮುಳುಬಾಗಿಲು ತಾಲೂಕು ಇವರು ನಿರಂತರವಾಗಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಮಾಡಿಸ್ಕೊಡ್ತಾ ಇದ್ದಾರೆ. ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ನನ್ನ ಜೀವ ಇರೋವರೆಗೂ ಈ ಕರಗದಲ್ಲಿ ನನ್ನ ಆರ್ಕೆಸ್ಟ್ರಾ ಇದ್ದೇ ಇರುತ್ತೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ಬೇಕಂತ, ದೊಡ್ಡ ಚಪ್ಪಾಳೆ ಮೂಲಕ ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕಂತ ತಮ್ಮಲ್ಲಿ ಕೋರ್ಕೋತೀನಿ.